ಸರ್, ಈಗ ಈ ಯೋಜನೆ ಅಡಿಯಲ್ಲಿ ಎಷ್ಟು ಜನ ತರಬೇತಿ ತಗೋತಾ ಇದ್ದಾರೆ ಅಥವಾ ತಗೊಂಡಿದ್ದಾರೆ ಸರ್? ಪ್ರಸ್ತುತ ಈ ವರ್ಷದಲ್ಲಿ ನಾವು IAS ಮತ್ತು KS ಗೆ 300 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಓಕೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ತರಬೇತಿಗೆ ಸುಮಾರು 400 ಜನ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಗ್ರೂಪ್ ಸಿಗೆ 800 ಜನ ಸ್ಟೂಡೆಂಟ್ಸ್ನ ತರಬೇತಿ ಮಾಡ್ತಾ ಇದ್ದೀವಿ. ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ 800 ಜನ ಸ್ಟೂಡೆಂಟ್ಸ್ನ ತರಬೇತಿ ಮಾಡ್ತಾ ಇದ್ದೀವಿ. ಓಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ 160 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಓಕೆ ಓಕೆ. ಇವೆಲ್ಲ ಟೋಟಲಿ ಕಾಸ್ಟ್ ಆಫ್ ಫ್ರೀ? ಕಂಪ್ಲೀಟ್ಲಿ ಉಚಿತ. ಓಕೆ ಸರ್, ಈಗ ನಿಮ್ಮ ಈ ಮಾರ್ಗದರ್ಶನದಲ್ಲಿ ಈ PSI ತರಬೇತಿಗೆ ಎಷ್ಟು ವಿಶೇಷತೆ ಕೊಡ್ತಿದ್ದೀರಾ ಸರ್? ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ಸರ್ಕಾರನೇ ಘೋಷಿಸಿರೋ ಹಾಗೆ ಮುಂದಿನ 3-4 ತಿಂಗಳಲ್ಲಿ ಸುಮಾರು 1000 ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನ ಗೌರ್ಮೆಂಟ್ ಕಾಲ್ ಮಾಡ್ತಾ ಇದೆ. ಸೊ ಈ ಅವಕಾಶಗಳನ್ನ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾವು 400 ವಿದ್ಯಾರ್ಥಿಗಳಿಗೆ ಈಗಾಗಲೇ ಟ್ರೈನಿಂಗ್ ಅನ್ನ ನೀಡಿದ್ದೀವಿ. ಅದು ಕೂಡ 2 ಸೆಂಟರ್ಗಳಲ್ಲಿ ನೀಡಿದ್ದೀವಿ, ಒಂದು ಬೆಳಗಾವಿ ಮತ್ತು ಮಂಡ್ಯ. ವಿಶೇಷತೆ ಏನು ಅಂತಂದ್ರೆ, ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳು ತಮಗೆ ಅಕಾಡೆಮಿಕ್ ಮಾತ್ರ ಟ್ರೈನಿಂಗ್ ಕೊಡ್ತಾರೆ. ಬಟ್ ನಮ್ಮಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಟ್ರೈನಿಂಗ್ ಮತ್ತೆ ಅಕಾಡೆಮಿಕ್ ಟ್ರೈನಿಂಗ್ ಎರಡನ್ನೂ ಕೂಡ ನೀಡ್ತೀವಿ. ಸೊ ನೀವು ಕೆಲವು ಸ್ಟೂಡೆಂಟ್ಸ್ಗಳು ಓದೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ, ಕೆಲವು ವಿದ್ಯಾರ್ಥಿಗಳು ಫಿಸಿಕಲಿ ವೀಕ್ ಇರ್ತಾರೆ. ಸೊ ಇವೆರಡನ್ನು ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ 3 ತಿಂಗಳು ಸತತವಾಗಿ ಅವರಿಗೆ ಫಿಸಿಕಲ್ ಟ್ರೈನಿಂಗು ನೀಡ್ತೀವಿ ಮತ್ತು ಅಕಾಡೆಮಿಕ್ ಟ್ರೈನಿಂಗು ನೀಡ್ತೀವಿ. ಮತ್ತು ಇದರ ಇನ್ನೊಂದು ವಿಶೇಷತೆ ಏನಂದ್ರೆ, ಸ್ಪೆಸಿಫಿಕಲಿ 150 ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಆಗಿ ಬೇರೆ ಒಂದು ಸೆಂಟರ್ ಇಂದ ನಾವು ಟ್ರೈನಿಂಗ್ ಅನ್ನ ನೀಡ್ತಾ ಇದೀವಿ. ಸೊ ಇದ್ರ ಮೂಲಕ ನಾವು ವುಮೆನ್ ಎಂಪವರ್ಮೆಂಟ್ ಕೂಡ ಮಾಡಬೇಕು. ಸೊ ಯೂನಿಫಾರ್ಮ್ ಸರ್ವಿಸ್ ಅಲ್ಲಿ ವುಮೆನ್ ರೆಪ್ರೆಸೆಂಟೇಷನ್ ಕೂಡ ಇರಬೇಕು. ಮೈನಾರಿಟಿ ಹೆಣ್ಮಕ್ಳು ಕೂಡ ನಮ್ಮ ಸರ್ಕಾರಿ ಸೇವೆಗಳಲ್ಲಿ ಸೇರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸರ್ಕಾರ ಈ ನಿಲುವನ್ನು ತಗೊಂಡಿದೆ. ಓಕೆ.